ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ ಮತ್ತು ನನ್ನ ಎಲ್ಲ ಸ್ನೇಹಿತರು ಮತ್ತು ಹವ್ಯಾಸಿ ವಾಚಕರಿಗೆ ಈ ದಿನದ ಶುಭಾಶಯಗಳು. ನೋಡ್ರಿ, ಇವತ್ತಿನ ದಿನ ಏನು ತಿಳಿಸಿಕೊಂಡಾಗಲೇ ಹಿಂದಿನ ಕ್ಲಾಸ್ನಲ್ಲಿ ಯಾವುದರ ಕುರಿತು ಚರ್ಚಿಸಿದ್ದೇವೋ ತತ್ಸಮ ಮತ್ತು ತದ್ಭವಗಳು. ಏನು ನೋಡಕತ್ತಿದ್ವಿ? ತತ್ಸಮ ಮತ್ತು ತದ್ಭವಗಳ ಕುರಿತು ಚರ್ಚೆ ಮಾಡಕತ್ತಿದ್ವಿ. ಹಾಗಾಗಿ ಈ ತತ್ಸಮ ಮತ್ತು ತದ್ಭವಗಳ ಕುರಿತು ಒಂದು 12-13 ರೂಲ್ಸ್ ನೋಡಿವಿ. ಅಂದ್ರೆ ತತ್ಸಮ ಮತ್ತು ತದ್ಭವ ಪದಗಳು ಯಾವ ರೀತಿ ಮಾಡಬೇಕು, ಅದಕ್ಕೆ ಮಾಡುವ ವಿಧಾನಗಳದವು. ಆ ವಿಧಾನ ಕುರಿತು ಚರ್ಚಿಸ್ತಾ ಇದ್ವಿ. ಹಾಗಾಗಿ ಹಿಂದಿನ ಕ್ಲಾಸ್ನಲ್ಲಿ ನೋಡಿದ್ವಿ. ಅದೇ ರೀತಿ ಇವಾಗ ಮುಂದುವರಿದ ಭಾಗ. ಏನು ಮುಂದುವರಿದ ಭಾಗ ಅಂತಂದ್ರೆ ನೋಡ್ರಿ, ಫಸ್ಟ್ ಸಂಸ್ಕೃತ ಅಥವಾ ಹಳೆಗನ್ನಡ ಅಥವಾ ತತ್ಸಮದಲ್ಲಿನ ಟ ಟ ಡ ಲ ಹೊಂದಿದ ಈ ವ್ಯಂಜನಾಕ್ಷರಗಳು ಯಾವುದಕ್ರಿ? ಈ ಟ ಟ ಡ ಲ ವ್ಯಂಜನ ಹೊಂದಿದ ಈ ವ್ಯಂಜನಾಕ್ಷರಗಳು ಏನಂತವಲ್ಲೇ ತದ್ಭವ ರೂಪಕ್ಕೆ ಬರುವಾಗ ಏನ್ ಪಡೆದವಂದ್ರಲ್ಲಿ ಳಕಾರ ಹೊಂದುವವು. ನೋಡ್ರಿ, ಸಂಸ್ಕೃತದಲ್ಲಿ ಅಥವಾ ತತ್ಸಮಾನದಲ್ಲಿ ಏನಾದಲ್ಲಿ ಟ ಟ ಡ ಲ ಈ ವ್ಯಂಜನಾಕ್ಷರಗಳು ತದ್ಭವ ರೂಪಕ್ಕೆ ಬರುವಾಗ ಏನ್ ಪಡೆದೇವಂದ್ರಲ್ಲಿ ಳಕಾರ ಪಡೆಯುವವು. ಓಕೆ, ಲಕಾರ ಪಡೆಯುವು ಅಂತಂದ್ರೆ ಅದರಲ್ಲಿ ತತ್ಸಮದಲ್ಲಿ ಟ ಟ ಡ ಲ ಪಡಿತಾವ್ರಿ. ಅದರಲ್ಲಿ ತತ್ಸಮ ರೂಪದಲ್ಲಿ ಈ ತದ್ಭವ ರೂಪಕ್ಕೆ ಪರಿವರ್ತನೆ ಹೊಂದಿದಾಗ ಳಕಾರ ಏನ್ ಬರ್ತದಂದ್ರಲ್ಲಿ ಇವು ಸ್ಥಾನದಲ್ಲಿ ಬರ್ತೈತಿ ಅಂತ ಹೇಳಕತ್ತಾರ ಅಷ್ಟೇ, ಮತ್ತೇನು ಇಲ್ಲ. ಹಂಗಾಗಿ ಇವತ್ತು ನೋಡ್ರಿ, ಫಸ್ಟ್ ಆಗಿ ಸ್ಫಟಿಕ ಏನಾಗ್ತದ? ಸ್ಫಟಿಕ ಇದ್ದಿದ್ದು ಏನಾಗ್ತದೆ? ಸ್ಫಟಿಕ ಇದ್ದಿದ್ದು ಏನಾಗ್ತದೆ? ಸ್ಫಟಿಕ ಪಳಕು. ಸ್ಫಟಿಕ ಇದ್ದಿದ್ದು ಏನಾಗ್ತದೆ? ಪಳಕ. ಯಾಕ್ರಿ ಸ್ಫಟಿಕ ಇದ್ದಿದ್ದು ಪಳಕ ಆದ್ರಿ? ನೋಡ್ರಿ, ಅದಕ್ಕೆ ಏನ್ರಿ ಒಂದ್ ಸ್ವಲ್ಪ ಲಿಂಕ್ ಐತೆ ನೋಡ್ರಿ. ಅದಕ್ಕೆ ಎಲ್ಲಿ ಲಿಂಕ್ ಇಲ್ಲ, ಎಲ್ಲಿ ಒಂದ್ ಸ್ವಲ್ಪ ಇಲ್ಲ. ಯಾಕಂತಂದ್ರೆ ಸ್ಫಟಿಕ ಇಲ್ಲಿ ಹಿಂದೆ ಆದ್ರೆ ಏನಿಲ್ಲಿ ಟ ಟ ಡ ಲ ಕ ಏನ್ ಬರ್ತದ ಅಂತ ಹೇಳಿ ಲ ಬರ್ತದ ಅಂದಿವಿ. ಹಂಗಾಗಿ ಟ ಕಾರ ಐತಿ, ಲಕಾರ ಬಂದೈತಿ, ಮುಗೀತು. ಸ್ಫಟಿಕ ಪಳಕ. ಸ್ಫಟಿಕ ಟ ಳ ಬರ್ಬೇಕಿಲ್ಲ, ಬಂದೈತಿ. ನೆಕ್ಸ್ಟ್ ಇಲಾ. ಇಲಾ ಎಂಬ ಪದ ಐತಿ, ಅದಕ್ಕೆ ಏನಾಯ್ತು ಇಲ್ಲಿ ಇಳೆ. ನೆಕ್ಸ್ಟ್ ಜಲ ಅಂತ ಐತಿ. ಏನಾಗ್ಬೋದು? ಜಲ ಇದ್ದಿದ್ದು ಜಳ, ಜಲ ಜಳ. ನೆಕ್ಸ್ಟ್ ರೀ ಮಟಿಕ. ಏನಾಗತ್ರಿ? ಮಟಿಕ ಅನ್ನೋ ಪದ ರೀ ಯಾವ್ದ್ರಿ? ತದ್ಭವ ರೂಪ ಏನಾಗತ್ರಿ? ತದ್ಭವ ರೂಪ. ಮಟಿಕ ಅನ್ನೋದು ತತ್ಸಮದಲ್ಲಿ ಐತಿ, ಹಾಗಾಗಿ ತದ್ಭವ ರೂಪ ಏನಾಗುತ್ತದೆ? ಏನು ಹೋಗ್ಬೇಕು ಅಂದ್ರೆ ಟ ಐತಿಲ್ಲ, ಟ ಹೋಗಿ ಏನ್ ಬರ್ಬೇಕಲ್ಲ ಇಲ್ಲಿ? ಟರು ಬದಲಿಗೆ ಅಲ್ಲಿ ಏನ್ ಬರ್ಬೇಕು? ಏನ್ಲಿ? ಮಳಿಗೆ. ಎಲ್ರಿ ಅದಕ್ಕೆ ಸಂಬಂಧ ಐತನ ಯಪ್ಪ ಅಂದ್ರನ? ನೋಡ್ರಿ, ಮಟಿಕ ಅಂತ ಐತಿ, ಎರಡು ಓದೋರಿ. ಟ ಕ ಲ ಬರ್ಬೇಕು ಬಂದೈತ್ರಿ. ನೆಕ್ಸ್ಟ್ ಗ ಯಾಕೆ ಬಂದ್ರಿ ಅಂತಂದ್ರು? ಗ ಯಾಕೆ ಬಂದ್ರಿ ಅಂದ್ರೆ ಪ್ರಥಮ ವ್ಯಂಜನಾಕ್ಷರಗಳಿಗೆ ತೃತೀಯ ವ್ಯಂಜನಾಕ್ಷರಗಳು ಬರ್ತಾವೆ. ಹೇಳ್ತೇನೆ, ನೆಕ್ಸ್ಟ್ ಬರ್ತೈತಿ. ಪ್ರಥಮ ವ್ಯಂಜನಾಕ್ಷರಗಳಿಗೆ ತೃತೀಯ ವ್ಯಂಜನಾಕ್ಷರಗಳು. ಪ್ರಥಮ ವ್ಯಂಜನಾಕ್ಷರ ಯಾವ್ದ್ರಿ? ಕ ಐತಿ, ಅದಕ್ಕೆ ತೃತೀಯ ಗ ಐತಿ. ಹಾಗಾಗಿ ಅದು ಕೂಡ ಅಂದ್ರೆ ಏನೇನ್ರಿ? ಒಂದು ಪದ ಏನ್ರಿ ಇಲ್ಲಿ ತತ್ಸಮ ರೂಪ ಪಡಿಬೇಕಾಗಿತ್ತು ಅಂದ್ರೆ ಒಂದು ಸಂಸ್ಕೃತ ಪದ ಕನ್ನಡ ಆಗ್ಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಇದರಲ್ಲಿ ವಿಧಾನಗಳು 1 ಅಥವಾ 2 ಆಗ್ಬೋದು, ಅಥವಾ 3 ಕೂಡ ಆಗ್ಬೋದು ಅಂತ ಹೇಳಿ. ಹಾಗಾಗಿ ಇಲ್ಲಿ 2 ವಿಧಾನಗಳು ಬರ್ತಾವೆ ನೋಡ್ರಿ. ಒಂದು ಟನು ಅಪ್ಲಿಕೇಬಲ್ ಆಯ್ತು, ನೆಕ್ಸ್ಟ್ ಟಕ್ಕೆ ಮತ್ತು ಳ ಬಂತು, ಇನ್ನೊಂದು ಕ ಕ ಗ ಬಂತು ಅಂತ ವ್ಯಂಜನಾಕ್ಷರಗಳಿಂದ ಪ್ರಥಮ ವರ್ಣಗಳಿಗೆ ತೃತೀಯ ವರ್ಣಗಳು. ಪ್ರಥಮ ವರ್ಣಗಳು ಅಂದ್ರೆ ಕ ರೀ, ಕಚಡ ತಪಗಳಿಗೆ ಗಜಡ ತಪಗಳು ಅಂದ್ರೆ ತೃತೀಯ ವರ್ಣಗಳು ಅದಾವ್ರಿ. ಕ ಕ ಗ ಬಂದೈತಿ. ಹಾಗಾಗಿ 2 ರೂಲ್ಸ್ ಇದಕ್ಕೆ ಅಪ್ಲಿಕೇಬಲ್. ಅದು ಇದನ್ನ ಇಟ್ಕೋರಿ. ನೆಕ್ಸ್ಟ್ ಐ ಹ್ಯಾವ್ ಟು ಬಿ ರಿಮೆಂಬರ್ಸ್. ಮುಂದೆ ಬಂದಾಗ ನಿಮ್ಗೆ ಹೇಳ್ತೀನಿ. ನೆಕ್ಸ್ಟ್ ಕಂಬಲ. ಏನಾಗ್ತಿರೋದು? ಕಂಬಲ ಅನ್ನೋ ಪದಕ್ಕೆ ಲ ಹೋಗ್ಬೇಕು ಅಷ್ಟೇ ರೀ. ಕಂಬಲ ಏನ್? ಕಂಬಳ. ನೆಕ್ಸ್ಟ್ ಇಲ್ಲಿ ಯಾವ್ದೈತಿ? ಇಲ್ಲಿ ದಾಡಿಮ. ದಾಡಿಮದಲ್ಲಿ ಏನೈತಿಲಿ ಅಂದ್ರೆ ಇದು ಯಾವ್ದ್ರಲ್ಲಿ? ತತ್ಸಮದಲ್ಲಿ ಏನೈತಿ? ದ ಐತಿ. ನೆಕ್ಸ್ಟ್ ಇಲ್ಲಿ ಏನೈತಿ? ಲ ಐತಿ. ಅದಕ್ಕೆ ಇಲ್ಲಿ ಬದ ಬದಲಿಗೆ ಯಾವ್ದು ಬಂದಿಲ್ಲಿ? ಸಾರಿ, ಲದ ಬದಲಿಗೆ ಳ ಬಂತು. ನೆಕ್ಸ್ಟ್ ಇಲ್ಲಿ ದ ಐತಿ. ದಾಡಿಮ. ಈ ದಾಡಿಮ ಪ್ರದೇಶದ ಬದಲಿಗೆ ಏನ್ ಬರ್ತೈತಿ? ಇಲ್ಲಿ ದಾಡಿಮ ಡಿ ಹೋಗ್ಬೇಕಂದ್ರೆ ಏನ್ ಬರ್ತೈತಿ ಇಲ್ಲಿ? ದ ಡಿ ಮ ಏನಾಯ್ತಲ್ಲಿ? ದ ಲಿಂಬ. ದಾಳಿಂಬ ಇದ್ದದ್ದು ದಾಳಿಂಬ ಐತಿ. ಮತ್ ಬ ಬರ್ತೈತೆ ಅಂತ ಇನ್ನೊಂದು ಚರ್ಚೆ ಮಾಡೀನಿ. ಆ ರೂಲ್ಸ್ ನೋಡ್ರಿ. ಅದಕ್ಕೆ ಇಲ್ಲಿ 2 ರೂಲ್ಸ್ ಅಪ್ಲಿಕೇಬಲ್ ಅದು ಇದ್ಕೋರಿ. ಕಲಾಮ. ಕಲಾಮ ಅಂತ ಐತಿ, ಅದೇನಾಯ್ತು? ಕಲಾಮ ಇದ್ದಿದ್ದು ಕಳಮೆ. ಕಲಾಮ ಇದ್ದಿದ್ದು ಕಳಮೆ. ಈ ರೀತಿಯಾಗಿ ವಿಂಗಡಣೆ ಎದುರಾಗೈತಿರ್ಲಿ. ಎದುರಾಗಲಿ
ತತ್ಸಮದಿಂದ ತದ್ಭವಕ್ಕೆ ಪರಿವರ್ತನೆಯಾಗುವಾಗ. ಒಂದು ಪದ ತತ್ಸಮದಿಂದ ತದ್ಭವ ರೂಪಕ್ಕೆ ಪರಿವರ್ತನೆಯಾಗುವಾಗ ಈ ರೀತಿಯಾದ ವಿಧಾನಗಳು ಅಪ್ಲಿಕೇಬಲ್ ಆಗಬೇಕು. ನೋಡ್ರಿ ಏನಾಯ್ತಿಲ್ಲಿ ಸ್ಫಟಿಕ ಐತಿ, ಪಳಕು ಐತಿ, ಟ ಳ ಬಂದೈತ್ರಿ. ತತ್ಸಮದಲ್ಲಿರುವಂತ ಟ ಕ, ತದ್ಭವದಲ್ಲಿ ಳ ಬಂದೈತಿ. ಓಕೆ ರೈಟ್. ನೆಕ್ಸ್ಟ್ ಇಲ ಅಂತೀರಿ. ಇಲ ಇದ್ದಲ್ಲಿ ಏನೈತ್ರಿ ಇದು ಲ ಐತಿ. ತತ್ಸಮದಲ್ಲಿ ಲ ಐತಿ, ಅದರ ಪ್ರದೇಶದಲ್ಲಿ ಏನ್ ಬರ್ಬೇಕು ಳ ಬರಬೇಕು, ಬಂದೈತಿ. ನೆಕ್ಸ್ಟ್ ಜಲ ಲ ಐತಿ, ಅದ್ರಾಗ್ರಿ ತತ್ಸಮದಲ್ಲಿ ಲಕಾರ ಐತಿ, ತದ್ಭವದಲ್ಲಿ ಲಕಾರ ಬಂದೈತಿ. ರೈಟ್. ನೆಕ್ಸ್ಟ್ ಮಟಿಕ ಟ ಐತಿ, ಅದ್ರಾಗ್ರಿ ತತ್ಸಮದಲ್ಲಿ ಈ ಟ ಕಾರದ ಪ್ರದೇಶದಲ್ಲಿ ಲಕಾರ ಬರಬೇಕು, ಬಂದೈತಿ. ನೆಕ್ಸ್ಟ್ ರೀ ಕಂಬಲ ಬ ಲಕಾರದಲ್ಲಿ ಲಕಾರ ಬಂದೈತಿ. ಇಲ್ಲಿ ದಾಡಿ ಮಾಡಿ ಡಕಾರದಲ್ಲಿ ಲಕಾರ ಬಂದೈತಿ, ಲಕಾರದಲ್ಲಿ ಲಕಾರ ಬಂದೈತಿ. ಇವು ಯಾವುದಕ್ಕೆ ಉದಾಹರಣೆ? ತತ್ಸಮ ತದ್ಭವ ರೂಪಕ್ಕೆ ಇರುವಂತ ಇಲ್ಲಿ ರೂಲ್ಸ್ ಏನದ ಆ ರೂಲ್ಸಿಗೆ ಅಪ್ಲಿಕೇಬಲ್ ಆಗೈತಿ. ಮುಗಿತು. ನೆಕ್ಸ್ಟ್ ನೋಡ್ಲಿ ಅದೇ ರೀತಿಯಾಗಿ ನೆಕ್ಸ್ಟ್ ತತ್ಸಮದಲ್ಲಿನ ಅನುಸ್ವಾರ ಹೊಂದಿದ ವ್ಯಂಜನಗಳು ಅಂದ್ರೆ ತತ್ಸಮದಲ್ಲಿ ಅಂದ್ರೆ ತತ್ಸಮ ಅಂತಂದ್ರ ಸಂಸ್ಕೃತ ಪದ. ಈ ಸಂಸ್ಕೃತ ಪದದಲ್ಲಿ ಅನುಸ್ವಾರ ಹೊಂದಿದ್ದು ಅಂತಂದ್ರ ನೆಕ್ಸ್ಟ್ ಕನ್ನಡಕ್ಕೆ ಬರುವಾಗ ಅಂದ್ರ ತದ್ಭವ ರೂಪ ಪಡೆಯುವಾಗ ಏನಕ್ಕಂದ್ರಲ್ಲಿ ಅನುಸ್ವಾರ ಲೋಪವಾಗುವುದು. ನೋಡ್ರಿ ಇಲ್ಲಿ ಹೇಳ್ತಾರೆ ನೋಡ್ರಿ ಏನಾಯ್ತು ನೋಡ್ರಿ. ಈಗ ತತ್ಸಮದಲ್ಲಿ ಅನುಸ್ವಾರ ಹೊಂದಿದ ವ್ಯಂಜನಗಳು ತದ್ಭವ ಅಥವಾ ಕನ್ನಡ ರೂಪಕ್ಕೆ ಬಂದಾಗ ಅನುಸ್ವಾರ ಲೋಪವಾಗುವುದು. ಅನುಸ್ವಾರ ಅಂತ ಹೇಳಿದ್ರಿ ಜೀರೋ ರೀ, ಇಲ್ಲೈತೆ ಬರ್ದೆ ನೋಡಿ. ಈ ಅನುಸ್ವಾರ ಎಲ್ಲಿ ಲೋಪ ಆಗುತ್ತೆ ಅಂತ ತದ್ಭವ ರೂಪಕ್ಕೆ ಬಂದಾಗ ಲೋಪ ಆಗ್ತೈತಿ ಅಂತ ಹೇಳಕೈತಾರೆ. ನೆಕ್ಸ್ಟ್ ನೋಡಿ ಈ ರೂಲ್ಸ್ ಏನಾಗೈತಿ. ಈ ರೂಲ್ಸ್ಗೆ ತಕ್ಕಂಗ ಕೆಲವಷ್ಟು ಪದಗಳನ್ನ ವಿಂಗಡಣೆ ಮಾಡಿ ಕೆಲವಷ್ಟು ಪದಗಳನ್ನ ಬಿಡಿಸಿ ಬರೆದು ತೋರಿಸಿದ್ರೆ ಇನ್ನು ಎಕ್ಸಾಂಪಲ್ ಕರೆಕ್ಟ್ ಆಗಿ ಗೊತ್ತಾಗೈತಿ. ಅದಕ್ಕೆ ನೋಡ್ರಿ ಈ ರೂಲ್ಸ್ ಅಂತೇಳಿ ತತ್ಸಮದಲ್ಲಿನ ಏನಂತಲ್ಲಿ ತತ್ಸಮದಲ್ಲಿ ಆ ಪದ ಅನುಸ್ವಾರ ಹೊಂದಿತ್ತು ಅಂತಂದ್ರ ತದ್ಭವ ರೂಪ ಪಡೆಯುವಾಗ ಅನುಸ್ವಾರ ಲೋಪವಾಗುವುದು. ನೋಡ್ರಿ ಅದಕ್ಕೆ ಸಂಬಂಧಿಸಿದಂಗ ಉದಾಹರಣೆ ನೋಡಿ. ನೆಕ್ಸ್ಟ್ ಏನೈತಿಲಿ ಪೋಸಂತಿಲ್ ಏನೈತಿಲ್ಲ. ಫಸ್ಟ್ ಇಲ್ಲಿ ಪೋಸಂತಿಲ್ ಏನೈತ್ರಿ? ಪೋಸಂತಿಲ್ ಅಂತಂದ್ರ ಪೋಸಂತಿಲ್ ಪದ ಕೊಟ್ರಿ ಏನಾಗೈತಿ ಅಂದ್ರೆ ಪೋಸಂತಿಲ್ ಪೋಸತಿಲು ಪೋಸತಿಲು. ನೋಡ್ರಿ ಅನುಸ್ವಾರ ಯಾವ್ದೈತಿ ಇಲ್ಲಿ ಜೀರೋ ಐತಿ, ಇಲ್ಲಿ ಗೋವಿಂದ ಹೋಗೈತಿ. ನೆಕ್ಸ್ಟ್ ಕಲಂಕು ಕಲಂಕು ಇದೇನಾಗೈತಿ ಕಲಕು. ನೆಕ್ಸ್ಟ್ ಶರಂಗು ಏನಾಗುತ್ತೆ? ಶರಂಗು ಅನ್ನೋದು ಶರಂಗು ಇದೇನಾಗತ್ತೆ ಶರಗು. ಶರಂಗು ಇದೇನಾಗಲಿ ಶರಗು. ಶರಂಗು ಇದ್ದಿದ್ದು ಶರಗು. ನೋಡ್ರಿ ಅನುಸ್ವಾರ ಜೀರೋ ಏನೈತಲ್ಲ ಎಲ್ಲಿ ಲೋಪ ಆಗೈತ್ರಿ? ತದ್ಭವ ರೂಪದಲ್ಲಿ ಇಲ್ಲ ಅಂದ್ರ ಲೋಪ ಆಗೈತಿ ಅಂತ ಹೇಳ್ತಾರೆ. ಅಂದ್ರೆ ಕೆಲವು ಪದಗಳು ತತ್ಸಮದಿಂದ ತದ್ಭವ ರೂಪಕ್ಕೆ ಬರುವಾಗ ಅನುಸ್ವಾರ ತತ್ಸಮದಲ್ಲಿ ಇದ್ದ ತದ್ಭವ ರೂಪದಲ್ಲಿ ಅನುಸ್ವಾರ ಲೋಪ ಆಗೈತಿ ಅನ್ನಕ ಉದಾಹರಣೆಗಳು ಕರೆಕ್ಟ್ ಆಗಿ ಅದಾವು ನೋಡಿ. ನೆಕ್ಸ್ಟ್ ತುರುಂಬು ತುರುಂಬು ಅಂತ ಇದು ಏನಾಗೈತ್ರಿ? ತುರುಂಬುದು ತುರುಂಬು ತುರುಬು ತುರುಂಬು ಇದು ತುರುಬು. ನೆಕ್ಸ್ಟ್ ಇರುಂಪೆ ಇರುವೆ. ನೆಕ್ಸ್ಟ್ ತೊಡಂಕು ತೊಡಗು. ನೆಕ್ಸ್ಟ್ ಅಡಂಗು ಅಡಗು. ನೋಡಿ ಕರೆಕ್ಟ್ ಅದಾವ ನೋಡ್ರಿ ಬದಲು ಇಲ್ಲಿ ಕರೆಕ್ಟ್ ಅದಾವ ಕೂಡ ಒಂದೊಂದಕ್ಕ ಒಂದು ಬಿಟ್ಟು ಎರಡೆರಡು ರೂಲ್ಸ್ ಅಪ್ಲಿಕೇಬಲ್ ಆಗ್ಯಾವ. ಇಲ್ಲಿ ನೋಡ್ರಿ ಅದಕ್ಕೆ ಏನಾಗುತ್ತೆ ಅಲ್ಲಿ ತುರುಂಬು ಐತಿ ತುರುಬು ಅಂತ ಬರ್ತದೆ. ಓಕೆ ರೈಟ್ ಐತಿ. ನೆಕ್ಸ್ಟ್ ಇರುಂಪು ಐತಿ ಇರುಂಪೆ ಐತಿ ಇರುವೆ ಎಲ್ಲೈತಿ ಸಂಬಂಧ. ಓಕೆ ಇದೇನಾಗ್ಲಿ ಅನುಸ್ವಾರ ಹೋಗ್ಬೇಕು. ಅನುಸ್ವಾರ ಹೋಗೈತಿ ಮತ್ತೆ ಓ ಬಂದೈತಲ್ರಿ ಪೇ ಪಕ್ ಹೇಳಿ ನಿಂದ ಒಂದು ಬಂದೈತಿ ರೂಲ್ಸ್ ಬಂದೈತ್ರಿ. ಪ ಕಾರ್ಕ ಎಲ್ಲಿ ತತ್ಸಮದಲ್ಲಿನ ಪ ಕಾರ್ಕ ಓ ಕಾರ ಬರ್ತೈತೆ ಅಂತ ಹೇಳಿ ಹಂಗಾಗಿ ಓ ಬಂದೈತಿ. ಅದಕ್ಕೆ ಮತ್ತೇನು ವ್ಯತ್ಯಾಸ ಇಲ್ಲ. ಹಂಗಾಗಿ ಒಂದೊಂದಕ್ಕೆ ಎರಡೆರಡು ಅಪ್ಲಿಕೇಬಲ್ ಆಕಾವ ಅಂತ ಹೇಳಿ ಆಲ್ರೆಡಿ ಎರಡೆರಡು ರೂಲ್ಸ್ ಅಪ್ಲಿಕೇಬಲ್ ಅಷ್ಟೇ. ನೆಕ್ಸ್ಟ್ ತೊಡಂಕು ನೋಡಿದ್ರೆ ಅನುಸ್ವಾರ ತೊಡಗು ಹೋಗೈತಿ. ಕ ಕ ತೃತೀಯ ವರ್ಣ ಬಂದೈತ್ರಿ. ತೃತೀಯ ವರ್ಣ ಬಂದೈತಿ ಅಂದ್ರೆ ಮುಂದೆ ಬರ್ತೈತಿ ಹೇಳ್ತೀನಿ ಇದು ನೋಡಿ. ಕ ಪ್ರಥಮ ವ್ಯಂಜನಗಳಲ್ಲಿನ ಪ್ರಥಮ ವರ್ಣಾಕ್ಷರಗಳಿಗೆ ತೃತೀಯ ವರ್ಣಾಕ್ಷರಗಳು ಬರ್ತಾವ ಅಂತ ಹೇಳ್ತಿ. ಈಗ ತೊಡಂಕು ತೊಡಗು. ನೆಕ್ಸ್ಟ್ ಅಡಂಗು ಅಡಗು ಹೋಗೈತ್ರಿ ಅನುಸ್ವಾರ. ಅಂದ್ರೆ ಏನಿಲ್ಲ ಸಿಂಪಲ್ ಆಗಿ ತತ್ಸಮದಲ್ಲಿ ಅನುಸ್ವಾರ ಇತ್ತಂತಂದ್ರೆ ತದ್ಭವ ರೂಪದಲ್ಲಿ ಈ ಅನುಸ್ವಾರ ಲೋಪ ಆಗುತ್ತದೆ. ಅಷ್ಟೇ ಸಿಂಪಲ್ ಆಗಿ ತಿಳ್ಕೊಂಡ್ರೆ ಅಂತಂದ್ರೆ ಈ ತತ್ಸಮ ತದ್ಭವ ಪದಗಳು ಈಸಿಯಾಗಿ ತಿಳಿದ್ವಿ. ನೋಡ್ರಿ ಇದ್ರಾಗ ಏನೈತೆ ನೋಡ್ರಿ ಎರಡು ಈಜಿ ಅದಾವ. ಇಲ್ಲಿ ನೋಡ್ರಿ ಫಸ್ಟ್ ಏನೈತಿ ಇಲ್ಲಿ ತತ್ಸಮದಲ್ಲಿನ ಅನುಸ್ವಾರ ಅಂದ್ರೆ ಸಂಸ್ಕೃತ ಪದದಲ್ಲಿ ಅನುಸ್ವಾರ ಇತ್ತು ಅಂತಂದ್ರೆ ನೆಕ್ಸ್ಟ್ ಕನ್ನಡಕ್ಕೆ ಬರುವಾಗ ಅಂದ್ರೆ ತದ್ಭವ ರೂಪಗೊಳ್ಳುವಾಗ ಅನುಸ್ವಾರ ಲೋಪ ಆಕೈತೆ ಅಂತ ಹೇಳ್ತಾರೆ. ನೋಡ್ರಿ ಪೋಸಂತಿಲ್
ಲೋಪ ಆಗೈತಿ. ಕಲಂಕು ಲೋಪ ಆಗೈತಿ. ಶರಂಗು ಲೋಪ ಆಗೈತಿ. ನೋಡ್ರಿ ಜೀರೋ ಬಂದೈತೆ ನೋಡ್ರಿ ಕಡೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ ಇಲ್ಲಿರುವಂತ ಜೀರೋ ಏನಾದ್ರು ಈ ತದ್ಭವ ರೂಪದಲ್ಲಿ ಬಂದದೇನೆ ಇಲ್ಲ. ಇನ್ನು ಕೆಲವು ಪದಗಳು ಅಲ್ಪ ಸ್ವಲ್ಪ ಬೇರೆ ವಿಧಾನ ಹೊಂದ್ಯಾವ. ಯಾಕಂತಂದ್ರೆ ಅಲ್ಲಿ ವರ್ಣಾಕ್ಷರಗಳು ಏನ್ ಬರ್ತಾವಲ್ಲ, ಅಲ್ಲಿರುವಂತ ಪ್ರಥಮ ವರ್ಣಾಕ್ಷರಗಳಿಗೆ ತೃತೀಯ ವರ್ಣಾಕ್ಷರಗಳು ಬರ್ತಾವ. ನೆಕ್ಸ್ಟ್ ಹೇಳ್ತೀನಿ ಅಲ್ಲಿ ಅದು ಅವು ಬಂದವು. ಇಲ್ಲಿ ನೋಡ್ರಿ ಇಲ್ಲಿ ಇರುಂಪೆ ಐತಿ, ಇರುವೆ ಆಗೈತಿ. ಓಪ ಇಲ್ಲಿ ಇರುಂಪೆ ಅಂತಂದ್ರೆ ಒಳ್ಳೆ ಇರುಪೆ ಅಂತ ಬರ್ಬೇಕಾಗಿತ್ತಿಲ್ಲ. ಇರುಂಪೆ ಇದ್ದಿದ್ದು ಇರುವೆ ಆಗೈತಿ. ಯಾಕ್ರಿ ಇಲ್ಲಿ ಪಕ ಓ ಬಂದಿದ್ದು ಹೇಳಿನಿ. ನೆಕ್ಸ್ಟ್ ತೊಡಂಕು ಇದ್ದಿದ್ದು ತೊಡಗು ಆಗೈತಿ. ಕ ಗ ಬಂದೈತಿ ಅಂದ್ರೆ ತೃತೀಯ ವರ್ಣ ಬಂದೈತಿ ಅಂತ ಅರ್ಥ. ನೆಕ್ಸ್ಟ್ ಹೇಳ್ತೀನಿ. ಇವನ್ನ ಕರೆಕ್ಟ್ ಆಗಿ ಫೋಟೋ ತಗೋರಿ, ಇಲ್ಲ ರಿಸೆಟ್ ಮಾಡ್ಕೊಂಬಿಡ್ರಿ. ನೋಡ್ರಿ ಏನದ ನೋಡ್ರಿ ಕರೆಕ್ಟಾಗಿ ನೋಡ್ರಿ. ಪದಗಳ ವಿಂಗಡಣೆ ಏನಾಗುತ್ತೆ ಅಲ್ಲಿ? ಪ್ರಥಮ ವ್ಯಂಜನಾಕ್ಷರಗಳು. ಪ್ರಥಮ ಅಂತಂದ್ರೆ ಪ್ರಥಮ ವ್ಯಂಜನಾಕ್ಷರಗಳು ಅಂದ್ರೆ ಅವ್ರು ಮೊದಲು ಅವೇ ಗೊತ್ತಿಲ್ಲ ಅಂತಂದ್ರೆ ವ್ಯಂಜನಾಕ್ಷರಗಳಲ್ಲಿ ನೋಡ್ರಿ 1 2 3 4 5 ಅಂತ ಐತ್ರಿ. ಕ ಕ ಗ ಗ ಞ ಏನಾಗುತ್ತೆ? ಪ್ರಥಮ ವರ್ಣಾಕ್ಷರಗಳು, ತೃತೀಯ ವರ್ಣಾಕ್ಷರಗಳು. ಈ ಪ್ರಥಮ ವರ್ಣಾಕ್ಷರಗಳು ತತ್ಸಮ ರೂಪದಲ್ಲಿ ಬಂದ್ರೆ ಈ ತೃತೀಯ ವರ್ಣಾಕ್ಷರಗಳು ಎಲ್ಲಿ ಬರ್ತಾವ ಅಂದ್ರಿ? ತದ್ಭವ ರೂಪದಲ್ಲಿ ಬರ್ತಾವು. ಈ ಪ್ರಥಮ ವರ್ಣಾಕ್ಷರಗಳು ಮತ್ತು ತೃತೀಯ ವರ್ಣಾಕ್ಷರಗಳನ್ನ ಇಟ್ಕೊಂಡು ಒಂದು ರೂಲ್ಸ್ ಆಗಿ ಇದ್ರ ಮ್ಯಾಗ ಕೆಲವು ಪದಗಳ ರಚನೆ ಆಗ್ತಾವು. ಹಾಗಾಗಿ ಈ ತದ್ಭವ ಮತ್ತು ತತ್ಸಮ ಮಾಡುವಾಗ ಇವು ಹೆಲ್ಪ್ ಆಗ್ತಾವ. ನೋಡಿ ಏನಾಗುತ್ತೆ? ಪ್ರಥಮ ಅಕ್ಷರಗಳು, ಪ್ರಥಮ ಅಕ್ಷರಗಳನ್ನ ಎಲ್ಲಾಗಿದ್ದಾವಲ್ಲಿ ತತ್ಸಮ ರೂಪದಲ್ಲಿ. ನೋಡಿ ಏನಾಗುತ್ತೆ? ತತ್ಸಮ ರೂಪದಲ್ಲಿ ಪ್ರಥಮ ವರ್ಣಾಕ್ಷರಗಳಿಂದ ಕೂಡಿದ್ದು, ತದ್ಭವ ರೂಪದಲ್ಲಿ ತೃತೀಯ ವರ್ಣ ವ್ಯಂಜನಾಕ್ಷರಗಳಿಂದ ಕೂಡಿ ಪದಗಳ ರಚನೆ ಆಗುವುದು ಅಂತ ಹೇಳಕತ್ತಾರೆ. ನೋಡಿ ಏನ್ ಬರೋದು ನೋಡ್ರಿ. ತತ್ಸಮದಲ್ಲಿ ವರ್ಗದ ಪ್ರಥಮ ವ್ಯಂಜನಾಕ್ಷರಗಳಿಂದ ಕೂಡಿದ್ದು ತದ್ಭವಕ್ಕೆ ಬಂದಾಗ ವರ್ಗದ ತೃತೀಯ ಅಕ್ಷರಗಳು ಪಡೆಯುವುದು ಏನಾಗವು ಅಂತೇಳಿ ತತ್ಸಮ ಪದಗಳಾಗುವು. ಅಂದ್ರೆ ತದ್ಭವಕ್ಕೆ ಬಂದಾಗ ಏನಾದ್ರೆ ತೃತೀಯ ಅಕ್ಷರಗಳು ಅಂತ ಹೇಳಕತ್ತಾರೆ. ಇಲ್ಲಿ ಯಾವ್ದು ನೋಡ್ರಿ? ಪ್ರಥಮ ಅಂದ್ರೆ ಯಾವಾಗ್ಲಿ ಕ, ನೆಕ್ಸ್ಟ್ ನೆಕ್ಸ್ಟ್ ಚ ಬಂತು. ನೆಕ್ಸ್ಟ್ ಮತ್ತೆ ಇಲ್ಲಿ ಜ, ನೆಕ್ಸ್ಟ್ ಟ ಟ ಡ ಅಂದ್ರ ಇವು ತೃತೀಯ ವರ್ಣಗಳು. ಅಲ್ಲ ಮೂರನೇ ಅಕ್ಷರ ಅಂತ ಹೇಳಕತ್ತಾರ. ಅದು ಪ್ರಥಮ ಅಂದ್ರೆ ಒಂದನೇ ಅಕ್ಷರ, ಮೂರನೇ ಅಕ್ಷರ ಅಂತ ಹೇಳ್ತಾರೆ ಸಿಂಪಲ್ ಆಗಿ. ಇಲ್ಲಿ ವ್ಯಂಜನಗಳಲ್ಲಿ ಒಂದನೇ ಅಕ್ಷರ ಮೂರನೇ ಅಕ್ಷರ ಬರ್ತಾವಲ್ಲ ಅವನ್ನ ಆಧಾರವಾಗಿ ಇಟ್ಟುಕೊಂಡು ಈ ರೀತಿಯಾದಂತಹ ತತ್ಸಮ ತದ್ಭವಗಳು ರಚನೆ ಆಕ್ಕವು ಅಂತ ಹೇಳ್ತಾರೆ. ನೋಡಿ ಫಸ್ಟ್ ಏನೈತಿ? ಅಟವಿ ಅಂತ ಐತಿ. ಅಟವಿ ಇದ್ದಿದ್ದು ಏನಾಗುತ್ತೆ ಇಲ್ಲಿ? ಅಡವಿ ಅಂತ ಆಗುತ್ತೆ. ಅಟವಿ ಅಡವಿ. ನೆಕ್ಸ್ಟ್ ಆಕಾಶ ಏನಾಗುತ್ತೆ? ಆಕಾಶ ಅನ್ನೋದು ಆಗಸ. ಆಕಾಶ ಇದ್ದಿದ್ದು ಆಗಸ ಎಂಬ ಪದ ರಚನೆ ಆಕೈತಿ. ಯಾವ್ದ್ರಲ್ಲಿ? ತದ್ಭವ ರೂಪ ಪಡೆದು ಆಕೈತಿ. ನೆಕ್ಸ್ಟ್ ಆಕಾಶ ಇದ್ದಿದ್ದು ಆಗಸ. ನೆಕ್ಸ್ಟ್ ಜಾತಿ. ಜಾತಿ ಇದ್ದಿದ್ದು ಏನಾಗುತ್ತೆ ಇಲ್ಲಿ? ಜಾತಿ ಇದ್ದಿದ್ದು ಏನಾಗುತ್ತೆ ಇಲ್ಲಿ? ಜಾತಿ ಇದ್ದಿದ್ದು ಜಾತಿ. ನೋಡ್ಲಿ ಜಾತಿ ಅಂತ ಐತಿ. ಈ ಜಾತಿ ಇದ್ದಿದ್ದು ಜಾತಿ ಅಂತ ಐತಿ. ನೆಕ್ಸ್ಟ್ ಇಲ್ಲಿ ದೂತಿ ಅಂತ ಐತಿ. ಏನಾಗುತ್ತೆ ದೂತಿ ಅಂತಂದ್ರೆ ದ ಮೂರನೇ ಅಕ್ಷರ ಯಾವುದು? ತ ಐತಿಲ್ರಿ? ತ ತ ದನ್ನ ಬರ್ತ ತ ಮೂರನೇ ಅಕ್ಷರ ಯಾವ್ದು? ದ. ದೂತಿ ಇದ್ದಿದ್ದು ದೂದಿ. ನೋಡ್ಲಿ ಇದು ಪ್ರಥಮ ಅಕ್ಷರ ತ, ಮೂರನೇ ಅಕ್ಷರ. ನೆಕ್ಸ್ಟ್ ರೀ ಚತುರ. ಚತುರ ಎಂಬುದು ಯಾವ್ದ್ರಿ? ತತ್ಸಮ ರೂಪ. ಇದು ತದ್ಭವ ರೂಪ ಹೊಂದಿದಾಗ ಏನಾಕೈತಿ? ಏನ್ ಚತುರ ಅಂದಿದ್ದು ಏನಾಕೈತಿ ಅಲ್ಲಿ? ತಕ್ಕೆ ಬರ್ಬೇಕಲ್ಲಿ ಚತುರ ಏನಾಕೈತಿ? ಚದುರ. ಚತುರ ಚದುರ. ನೋಡ್ರಿ ತ ಒಂದನೇ ಅಕ್ಷರ, ಇದು ಮೂರನೇ ಅಕ್ಷರ. ನೆಕ್ಸ್ಟ್ ಇಲ್ಲಿ ತ ಒಂದನೇ ಅಕ್ಷರ, ದ ಮೂರನೇ ಅಕ್ಷರ. ನೋಡ್ಲಿ ಚ ಒಂದನೇ ಅಕ್ಷರ, ಜ ಮೂರನೇ ಅಕ್ಷರ. ನೋಡಿ ಚ ಚ ಜ ಮೂರನೇ ಅಕ್ಷರ ಐತ್ರಿ. ನೆಕ್ಸ್ಟ್ ಕ ಒಂದನೇ ಅಕ್ಷರ, ಗ ಮೂರನೇ ಅಕ್ಷರ. ನೆಕ್ಸ್ಟ್ ಅಟವಿ ಟ ಒಂದನೇ ಅಕ್ಷರ, ಡ ಮೂರನೇ ಅಕ್ಷರ. ಇವ್ರು ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಅಂತಂದ್ರೆ ಈಸಿ. ಇನ್ನೊಂದ್ರಿ ಚಕಟ. ಚ ಅಂದ್ರೆ ಒಂದೇ ಅಕ್ಷರ ಇಲ್ಲ, ಮೂರನೇ ಅಕ್ಷರ ಏನಾಗುತ್ತೆ ಚದಾಗ? ಚ ಚ ಜ ಅಂದ್ರೆ ಚಕಟ ಇದ್ದಿದ್ದು ಜಕಟ. ಚಕಟ ಇದ್ದಿದ್ದು ಜಕಟ. ಇನ್ನೊಂದು ಕಟಗ. ಏನಿದೆ ಕಟಗ ಇದ್ದಿದ್ರಲ್ಲಿ? ಕ ಮೂರನೇ ಅಕ್ಷರ ಯಾವ್ದ್ರಲ್ಲಿ? ಕ ಟ ಗ ಇದ್ದಿದ್ಲಿ ಏನಾಗ್ಲಿ? ಗ ಕ ಗ ಏನಾಗ್ತದೆ? ಕಟಗ ಇದ್ದಿದ್ದು ಏನಾಗ್ತದೆ? ಕಡಗ. ನೋಡ್ಲಿ ಟ ಐತಿ, ಮೂರನೇ ಅಕ್ಷರ ಬಂತ್ರಿ. ನೆಕ್ಸ್ಟ್ ಕಾಚ.
ಕಾಚಿದ್ದೇನೆ ಕ ಮೂರನೇ ಅಕ್ಷರ ಗಾಜು. ಕ ಗ ಮೂರನೇ ಅಕ್ಷರ, ಚ ಗ ಜ ಮೂರನೇ ಅಕ್ಷರ, ಇಲ್ಲಿ ಕ ಟ ಗ ಕ ಡ ಗ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಇದೆ. ನೆಕ್ಸ್ಟ್ ತಟ. ತಟ ಇದ್ದಿದ್ದು ಏನಾಗುತ್ತೆ ಇಲ್ಲಿ ಟ ಅಂದ್ರೆ ಅಷ್ಟೇ ಇದೆ ತ ಟ ತ ಇದ್ದಿದ್ದು ದ ಡ. ತಟ ಇದ್ದಿದ್ದು ಏನಾಗುತ್ತೆ ಇಲ್ಲಿ ದಡ. ನೆಕ್ಸ್ಟ್ ಕೋಕಿಲ ಕೋಗಿಲೆ. ನೆಕ್ಸ್ಟ್ ಮಲ್ಲಿಕಾ. ಮಲ್ಲಿಕಾ ಮ ಲಿ ಕಾ ಆಯ್ತು. ಏನಾಯ್ತು ಇಲ್ಲಿ ಮಲ್ಲಿಕಾ ಇದ್ದಿದ್ದು ಏನಾಗುತ್ತೆ ಇಲ್ಲಿ ಮಲ್ಲಿಕಾ ಇದ್ದು ಕ ಐತಿ ಗಿ ಗ ಬರ್ಬೇಕಂದ್ರ ಮಲ್ಲಿಗೆ. ನೋಡ್ರಿ ಎಲ್ಲಾ ಪದಗಳನ್ನ ಇನ್ನೊಮ್ಮೆ ಕರೆಕ್ಟ್ ಆಗಿ ನೋಡ್ಕೊರಿ. ನೋಡ್ಲಿ ತತ್ಸಮದಲ್ಲಿ ವರ್ಗದ ಪ್ರಥಮ ವ್ಯಂಜನಗಳಿಂದ ಕೂಡಿದ್ದು ತದ್ಭವ ರೂಪಕ್ಕೆ ಬಂದಾಗ ತೃತೀಯ ವರ್ಣಗಳನ್ನ ಹೊಂದುತ್ತವೆ. ತೃತೀಯ ವ್ಯಂಜನಾಕ್ಷರಗಳು ಅಂದ್ರ ತತ್ಸಮದಲ್ಲಿ ಒಂದನೇ ಅಕ್ಷರ ಇತ್ತಂತಂದ್ರ ತದ್ಭವದಲ್ಲಿ ಮೂರನೇ ಅಕ್ಷರ. ನೋಡ್ಲಿ ಒಂದನೇ ಅಕ್ಷರ ಟ ಐತಿ, ಹಂಗಾಗಿ ಡ ಮೂರನೇ ಅಕ್ಷರ ಬಂದೈತಿ. ಕ ಒಂದನೇ ಅಕ್ಷರ, ಗ ಮೂರನೇ ಅಕ್ಷರ, ಚ ಒಂದನೇ ಅಕ್ಷರ, ಜ ಮೂರನೇ ಅಕ್ಷರ, ತ ಒಂದನೇದ್ದು, ದ ಮೂರನೇ ಅಕ್ಷರ, ತ ಒಂದನೇದ್ದು ಮೂರನೇದ್ದು. ನೋಡಿ ಸೇಮ್ ಆಸ್ ಇಟ್ ಈಸ್, ಇದರಲ್ಲಿ ಏನು ವಿಶೇಷ ಇಲ್ಲ. ಈ ತತ್ವಗಳು ಈ ರೂಲ್ಸ್ ಕರೆಕ್ಟ್ ಆಗಿ ಗೊತ್ತಂದ್ರೆ ನೆಕ್ಸ್ಟ್ ತತ್ಸಮ ತತ್ವ ಮಾಡುವ ವಿಧಾನ ಅಷ್ಟೊಂದು ಡಿಫಿಕಲ್ಟ್ ಏನಿಲ್ಲ. ನೋಡ್ರಿ ಅದೇ ರೀತಿ ನೆಕ್ಸ್ಟ್ ಮುಂದುವರೆದು ನೋಡ್ರಿ. ನೆಕ್ಸ್ಟ್ 16. ನೆಕ್ಸ್ಟ್ ತತ್ಸಮದಲ್ಲಿ ಅನುಸ್ವಾರ ಹೊಂದದ ವ್ಯಂಜನಗಳು ತದ್ಭವ ಅಥವಾ ಕನ್ನಡಕ್ಕೆ ಬಂದಾಗ ಅನುಸ್ವಾರ ಹೊಂದುವವು. ಏನಾಗುತ್ತಲ್ಲಿ ಈ ತತ್ಸಮ ರೂಪದಲ್ಲಿ ಏನು ಹೊಂದಿಲ್ಲ ಅಂದ್ರೆ ಅನುಸ್ವಾರ ಹೊಂದಿಲ್ಲ. ಬಟ್ ಆದ್ರೆ ತತ್ಸಮ ರೂಪಕ್ಕೆ ಬಂದಾಗ ತತ್ಸಮ ರೂಪದಲ್ಲಿ ಹೊಂದಿಲ್ಲ, ಆ ತದ್ಭವ ರೂಪಕ್ಕೆ ಬಂದಾಗ ಏನು ಹೊಂದವ ಅಂತೀರ ಅವ್ರಲ್ಲಿ ಅನುಸ್ವಾರ ಅಂದ್ರೆ 0 ಪಡಿತಾವು, 0 ಪಡಿತಾವು ಅಂತ ಹೇಳಕತ್ತಾರೆ. ಆ ರೀತಿಯಾದಂತ ಪದಗಳು ಯಾವುದವು ನೋಡ್ರಿ. ನೋಡ್ರಿ ಏನಾಗತ್ತಲ್ಲಿ ತತ್ಸಮದಲ್ಲಿ ಅನುಸ್ವಾರ ಹೊಂದದ ವ್ಯಂಜನಗಳು ತದ್ಭವ ಅಥವಾ ಈ ಕನ್ನಡಕ್ಕೆ ಬಂದಾಗ ಅಂದ್ರ ಕನ್ನಡ ಪದಗಳಾದಾಗ ಅನುಸ್ವಾರ ಹೊಂದುವವು. ಅಂದ್ರ ತತ್ಸಮದಿಂದ ತದ್ಭವಕ್ಕೆ ಬಂದು ಅಂತಂದ್ರ ಇಲ್ಲಿ ಅನುಸ್ವಾರ 0 ಬರ್ತೈತಿ ಅಂತ ಹೇಳಕತ್ತಾರೆ. ಅದಕ್ಕೆ ಅಲ್ಲಿ ಬರುವಂತ ನೋಡ್ಲಿ ಭಗವತ್ ಅಂತ ಐತ್ರಿ. ಭಗವತ್ ಅಂತ ಐತ್ರಿ. ಏನಾಗತ್ರಿ ಇದು ಭಗವಂತ ಬಂದ್ರಿ 0 ಬಂದ್ರಿ. ಭಗವತ ಐತಿ, ಭಗವಂತ ಅಂತ ಐತ್ರಿ. ನೆಕ್ಸ್ಟ್ ಅದೇ ರೀತಿ ಹನುಮತ ಅಂತ ಐತ್ರಿ. ಹನುಮತ ಇದ್ದಿದ್ದು ಏನಾಗತ್ರಿ ಹನುಮಂತ, ಹನುಮಂತ. ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಇಲ್ಲಿ ಕೀರ್ತಿವತ ಅಂತ ಐತ್ರಿ. ಕೀರ್ತಿವತ ಇದ್ದಿದ್ದು ಏನಾಗತ್ರಿ ಕೀರ್ತಿವಂತ, ಕೀರ್ತಿವಂತ. ನೆಕ್ಸ್ಟ್ ಆಯುಷ್ಮತ. ಏನಾಗ್ತದೆ ಆಯುಷ್ಮತ ಇದ್ದಿದ್ರು ಆಯುಷ್ಮಂತ, ಆಯುಷ್ಮಂತ. ಎಲ್ಲಾ ಪದಗಳನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಒಂದ್ಸಲ ಚೆಕ್ ಇಟ್ ಪ್ರಾಪರ್ಲಿ. ನೋಡ್ರಿ ಏನಾಗತ್ತಲ್ಲಿ ತತ್ಸಮದಲ್ಲಿ ಅನುಸ್ವಾರ ಹೊಂದದ ಪದ ತದ್ಭವ ರೂಪಕ್ಕೆ ಬಂದಾಗ ಅನುಸ್ವಾರ ಹೊಂದುವುದು ಅಂತ ಹೇಳಿದ್ರೆ ನೋಡ್ಲಿ 0 ಇಲ್ಲ ಯಾವಾಗಲೇ ತತ್ಸಮದಲ್ಲಿ. ಆದ ತದ್ಭವಕ್ಕೆ ಬಂದಾಗ 0 ಬಂದೈತಿ, 0 ಬಂದೈತಿ, 0 ಬಂದೈತಿ, 0 ಬಂದೈತಿ. ಹಂಗಾಗಿ ಇದು ಏನಂತ ಕೇಳಿಬೋದ್ರಲ್ಲಿ ಕರೆಕ್ಟ್ ಆದಂತ ವಿಧಾನ ಬಿಡಿಸಿವಿ ಅಂತ ಅರ್ಥ. ನೋಡ್ರಿ ಕರೆಕ್ಟ್ ಆಗಿ ಎಷ್ಟು ತಿಳ್ಕೊಂಡ್ರಿ ಅಂತಂದ್ರೆ ಇನ್ನೊಂದು 2-3 ರೂಲ್ಸ್ ಅದಾವ್ರಿ. ಅವಿಷ್ಟು ಏನಂತಂದ್ರ ಯಾವ್ದ್ರಲ್ಲಿ ತತ್ಸಮ ಮತ್ತು ತದ್ಭವದ ಕಾರ್ಯರೂಪ ಮುಕ್ತಾಯ ಆಗ್ತೈತಿ. ನೆಕ್ಸ್ಟ್ ಕ್ಲಾಸ್ ಬೇರೆ ಸ್ಟಾರ್ಟ್ ಮಾಡ್ತೀನಿ. ಹಂಗಾಗಿ ನಾವು ಕರೆಕ್ಟ್ ಆಗಿ ಬರ್ಕೋರಿ. ಇನ್ನೊಮ್ಮೆ ಇಲ್ಲ ಕರೆಕ್ಟ್ ಆಗಿ ಸ್ಕ್ರೀನ್ ಶಾಟ್ ತಗೋರಿ. ನೆಕ್ಸ್ಟ್ ನೀವು ಫ್ರೀ ಇದ್ದಾಗ ಕರೆಕ್ಟಾಗಿ ಬರ್ಕೋಬೇಕಾಗ್ತದೆ. ನೋಡ್ರಿ ಏನಿಲ್ಲ ಏನಂತದೆ ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ಐತಿ. ಈ ಪದಗಳ ಅರ್ಥ ಈ ನಿಯಮಗಳು ಕರೆಕ್ಟ್ ಆಗಿ ಗೊತ್ತಾತಂದ್ರ ನೆಕ್ಸ್ಟ್ ತತ್ಸಮ ತದ್ಭವ ಮಾಡೋದು ದೊಡ್ಡಗದಲ್ಲ. ಇದರಿಂದ 2-3 ಮಾರ್ಕ್ಸ್ ಫಿಕ್ಸ್ ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಕಮ್ಯುನಿಕೇಶನ್ ಪೇಪರ್ ಇರ್ತೈತಲ್ಲ ಅಲ್ಲಿ ಫಿಕ್ಸ್ ಇರ್ತೈತಿ. ಅಲ್ಲಿ ನೋಡ್ರಿ ಚೆಕ್ ಮಾಡಿ ಪೇಪರ್. ಬಟ್ ಇವನ್ನ ಏನೋ ರೂಲ್ಸ್ ಗೊತ್ತಿಲ್ಲ ಒಂದ್ಸಲ ಹೋಗಿ ಪೇಪರ್ ಬಿಡಿಸ್ರಿ. ಆಮೇಲೆ ರೂಲ್ಸ್ ಎಲ್ಲ ತಿಳಿದಿಂದ ಹೋಗಿ ಬಿಡಿಸ್ರಿ. ನೋಡಿ ಹೆಂಗೆ ಅನ್ಸುತ್ತೆ ನಿಮ್ಗೆ. ಹಾಗಾಗಿ ಎಲ್ಲರಿಗೂ ಈ ವಿಧಾನಗಳನ್ನ ಕರೆಕ್ಟ್ ಅನಿಸ್ತಂತಂದ್ರೆ ನೀವು ನೋಡೋದ್ರ ಮುಖಾಂತರ ಯಾರಾದ್ರೂ ಓದ್ತಿದ್ರ ಅವರಿಗೂ ಶೇರ್ ಮಾಡ್ರಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ದಿನದ ಶುಭಾಶಯ ಹೇಳ್ತಾ ಇವತ್ತಿನ ಕ್ಲಾಸನ್ನ ಮುಗಿಸೋಣ. ನಾಳೆ ಕ್ಲಾಸ್ ಮುಂದುವರಿಸ್ತೇನೆ. ಮುಂದೆ ಇನ್ನೊಂದು ಸ್ವಲ್ಪ ಅದಾವೆ ಇದ್ರ ಕುರಿತು ಇನ್ನೊಂದು ಸ್ವಲ್ಪ ಹೇಳೋದೈತಿ. ಅದನ್ನ ಮುಂದಿನ ಕ್ಲಾಸಿನಲ್ಲಿ ಚರ್ಚಿಸುತ್ತೇನೆ.